ಫಿಲ್ಲಿಂಗ್ ಬಗ್ಗೆ ಈಗಾಗಲೇ ನಮ್ಮ ತಹಸೀಲ್ದಾರರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೋಗಿ ಜಪ್ತಿ ಮಾಡಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಅದು ತನಿಖೆ ಹಂತದಲ್ಲಿ ಇದೆ. ಸೊ ಇದನ್ನು ಯಾವ ರೀತಿ ಆಗ್ತಾ ಇದೆ, ಇದರಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಎಲ್ಲಿಂದ ಆಗ್ತಾ ಇದೆ ಎಂಬುದು ತನಿಖೆಯಲ್ಲಿ ನಮಗೆ ಗೊತ್ತಾಗ್ತದೆ. ಅದು ಅಲ್ಲದೆ ಈ ಮಧ್ಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಾವು ಮಾಡೋದಕ್ಕೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಫುಡ್ ಡಿಪಾರ್ಟ್ಮೆಂಟು ಹಾಗೂ ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲನೂ ಕೂಡ ಸೇರಿ ಈಗ ನಾವು ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿದ್ದೀವಿ ಈ ತಿಂಗಳಲ್ಲಿ. ಸೊ ಅವ್ರು ಯಾರ್ಯಾರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಸೊ ಅವರಿಗೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ವಾರ್ನ್ ಮಾಡಬೇಕು ಅಂತ ಕೂಡ ಪ್ರಿಪರೇಷನ್ ಮಾಡಿದ್ದೀವಿ. ಸೊ ಎಚ್ಚರಿಕೆಯನ್ನು ಮುಂದಿನ ದಿವಸಗಳಲ್ಲಿ ನೋಡಿ ಇಂಥ ಸಮಸ್ಯೆಗಳು ಮರುಗಳಿಸದ ರೀತಿಯಲ್ಲಿ ಅದನ್ನು ತಡೆಗಟ್ಟುವುದಕ್ಕೆ ಒಂದು ಏನು ಘಟನೆ ಆಗಿದೆ ಅದರ ಬಗ್ಗೆ ನಾವು ಎಫ್ಐಆರ್ ಆಗಿದೆ, ಇನ್ವೆಸ್ಟಿಗೇಷನ್ ಆಗಿದೆ. ಇನ್ನು ಮುಂದಕ್ಕೆ ಅದು ಆಗದೆ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ಕಳೆದು ಆಗಿದ್ದು ನಾವು ಕಂಡು ಬಂದ ಮೇಲೆ ನಾವು ತಕ್ಷಣ ಕ್ರಮವನ್ನು ಜಿಲ್ಲಾಡಳಿತ ವತಿಯಿಂದ ತಗೊಂಡಿದ್ದೀವಿ. ಬಟ್ ಈಗ ಮುಂದಕ್ಕೆ ಆದರೆ ಎಲ್ಲಿಂದೆಲ್ಲ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ, ಬಿಕಾಸ್ ಇದು ಸಿಲಿಂಡರ್ಗಳು ಕನ್ಸ್ಯೂಮರ್ಗೆ ಹೋಗ್ಬೇಕು. ಸೊ ಅದನ್ನು ಹೋಗಿದೆಯಾ, ಹೋಗಕ್ಕೆ ಮುಂಚೆನೇ ಈ ಥರ ಡೈವರ್ಟ್ ಮಾಡಿ ಮಾಡ್ತಾ ಇದ್ದಾರೆ, ಇದೆಲ್ಲ ವಿಷಯಗಳು ಕೂಡ ಇನ್ವೆಸ್ಟಿಗೇಷನ್ ಗೊತ್ತಾಗಿದ್ರೆ ಮಾತ್ರ ಎಲ್ಲಿ ನಾವು ಪ್ರಾಬ್ಲಮ್ ಇದೆ ಎಂಬುದನ್ನು ಐಡೆಂಟಿಫೈ ಮಾಡಿ ಅದನ್ನು ಸರಿಪಡಿಸೋದಕ್ಕೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಇದನ್ನು ಚುರುಕಾಗಿ ಇನ್ವೆಸ್ಟಿಗೇಷನ್ ಕೈಗೊಂಡಿದ್ದಾರೆ. ಅದನ್ನು SP ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಆದಷ್ಟು ಬೇಗ ಇದನ್ನು ಇನ್ವೆಸ್ಟಿಗೇಷನ್ ಮುಗಿಸಿ ನಮಗೆ ರಿಪೋರ್ಟ್ ಕೊಡಬೇಕಂತ. ಸೊ ಆ ನಿಟ್ಟಿನಲ್ಲಿ ಈಗ ಮುಂದಕ್ಕೆ ಅದಕ್ಕೆ ನಾವು ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಅವರಿಗೆಲ್ಲ ಕರೆದು ಒಂದು ಎಚ್ಚರಿಕೆಯನ್ನು ಮತ್ತು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಕೂಡ ಮುಂದಿನ ಕ್ರಮ ಜರುಗಿಸೋದಕ್ಕೆ ಒಂದು ನಿರ್ದೇಶನವನ್ನು ತಗೊಂಡಿದ್ದೀವಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.